ಚಿತ್ರದುರ್ಗ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತೆ ಆತಂಕದ ಮಟ್ಟ ತಲುಪಿದೆ. ಚೇಳಗುಡ್ಡ ಹಾಗೂ ನೆಹರು ನಗರ ಬಡಾವಣೆಯಲ್ಲಿ ನಡೆದ ಪ್ರತ್ಯೇಕ ಘಟನೆಗಳಲ್ಲಿ 4 ಪುಟ್ಟ ಮಕ್ಕಳು ಬೀದಿ ನಾಯಿಗಳ ದಾಳಿಗೆ ಒಳಗಾಗಿ ಗಾಯಗೊಂಡಿರುವುದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಮನೆ ಮುಂದೆ ಆಟವಾಡುತ್ತಿದ್ದ 5 ರಿಂದ 6 ವರ್ಷದ ಮಕ್ಕಳ ಮೇಲೆ ಏಕಾಏಕಿ ಎರಗಿದ ನಾಯಿಗಳು ಮುಖ, ಕೈ, ಕಾಲು ಸೇರಿದಂತೆ ದೇಹದ ಹಲವು ಭಾಗಗಳಿಗೆ ಕಚ್ಚಿ ಗಾಯಗೊಳಿಸಿವೆ. ಗಾಯಗೊಂಡ ಆಲೀನಾ, ಆದಿಲ್, ಮನ್ವಿತ್ ಹಾಗೂ ಮತ್ತೋರ್ವ ಬಾಲಕ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆಗೆ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ನಗರಸಭೆ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಮಕ್ಕಳ ಜೀವದೊಂದಿಗೆ ಚೆಲ್ಲಾಟವಾಡುವ ಪರಿಸ್ಥಿತಿಯನ್ನು ನಿರ್ಮಿಸಿದೆ ಎಂದು ಆರೋಪಿಸಿದ್ದಾರೆ. ಹಲವು ಬಾರಿ ದೂರು ನೀಡಿದರೂ ಬೀದಿ ನಾಯಿಗಳನ್ನು ನಿಯಂತ್ರಿಸಲು ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನೊಂದೆಡೆ ಜಿಲ್ಲಾಸ್ಪತ್ರೆಯಲ್ಲಿಯೂ ಅವ್ಯವಸ್ಥೆ ಬಯಲಾಗಿದೆ. ನಾಯಿ ಕಚ್ಚಿದವರಿಗೆ ತಕ್ಷಣ ಲಭ್ಯವಾಗಬೇಕಾದ ಆಂಟಿ ರೇಬೀಸ್ ಇಂಜೆಕ್ಷನ್ ಆಸ್ಪತ್ರೆಯಲ್ಲಿ ಇಲ್ಲವೆಂದು ಹೇಳಿ ಹೊರಗಿನಿಂದ ಖರೀದಿಸಿ ತರಲು ಸೂಚಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಗತ್ಯ ಔಷಧವೇ ಇಲ್ಲದಿದ್ದರೆ ಬಡ ಜನರ ಜೀವಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಇದೀಗ ಉದ್ಭವಿಸಿದೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ತಕ್ಷಣವೇ ಕಡಿವಾಣ ಹಾಕಬೇಕು. ವಿಶೇಷ ಕಾರ್ಯಾಚರಣೆ ನಡೆಸಿ ಬೀದಿ ನಾಯಿಗಳನ್ನು ನಿಯಂತ್ರಿಸಬೇಕು. ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಟಿ ರೇಬೀಸ್ ಇಂಜೆಕ್ಷನ್ ಸೇರಿದಂತೆ ಅಗತ್ಯ ಔಷಧಗಳ ಲಭ್ಯತೆಯನ್ನು ಖಚಿತಪಡಿಸಬೇಕು ಎಂದು ಸ್ಥಳೀಯರು ಮತ್ತು ಪೋಷಕರು ಒತ್ತಾಯಿಸಿದ್ದಾರೆ. ಜನರ ಸುರಕ್ಷತೆಯನ್ನು ಕಾಪಾಡುವುದು ಅಧಿಕಾರಿಗಳ ಮೊದಲ ಕರ್ತವ್ಯ. ಮತ್ತಷ್ಟು ಅಮಾಯಕ ಮಕ್ಕಳು ಬಲಿಯಾಗುವ ಮುನ್ನ ನಗರಸಭೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಇದು ಜನಧ್ವನಿ ನ್ಯೂಸ್. ಅಧಿಕಾರಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅದೇನು ಪರಿಹಾರ ಮಾಡ್ತೀರಾ ಮಾಡಿ ಸರ್. ನಮಗೆ ಮನೆಗೆ ಈ ಮಕ್ಕಳು ನೋಡ್ಕೊಂಡಿರೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ನಾವು ಕೂಲಿ ಕೆಲಸ ಮಾಡಬೇಕು, ನಮ್ಗೆ ಹೊಟ್ಟೆ ತುಂಬಬೇಕು. ಈಗ ಮಕ್ಕಳಿಗೆ ನೋಡ್ಕೊಂಡ್ರೆ ಯಾರು, ಮಕ್ಕಳ ಜವಾಬ್ದಾರಿ ಯಾರು? 5,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಬರೀ 5,000 ರೂಪಾಯಿಗೆ ಅದು ನಮಗೆ ವಾಸಿ ಆಗುತ್ತಾ? ಮಕ್ಕಳ ಗಾಯ ಎಲ್ಲ ಈ ಕೆಲಸ ಬಿಟ್ಟು ನಾವು ಮನೇಲಿದ್ರೆ ಆಗುತ್ತಾ ಸರ್? ನಾವು ಈಗ ಬರೀ 5,000 ರೂಪಾಯಿಗೆ ಏನಾದ್ರೆ ಅದು ಕಡಿಮೆ ಆಗೋದಾಗುತ್ತಾ? ಏರಿಯಾಗಳಲ್ಲಿ ಎಷ್ಟು ನಾಯಿಗಳಿದಾವೆ, ಅವುಗಳಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ? ಒಂದು 50 ಮಾತಾಡೋದ ಒಬ್ರು ಬರುದಿಲ್ಲ, ಇವ್ರು ಮಾತಾಡ್ಸೋದು ಏನು ಸಮಸ್ಯೆ ಆಗ್ತಾ ಇದೆ? ಈಗ ಏರಿಯಾದಾಗ ನಾಯಿ ಸಾಕು 1,000 ನಾಯಿಗೂ ಹೆಚ್ಚು ಕಡಿಮೆ ಇದಾವೆ ಸರ್. ಈಗ ನಾಯಿ ಹಿಡಿಯೋದಿಲ್ಲ ಅಂತ ಹೇಳಿ ಜಾಫರ್ ಸಾಬ್ರು ಹೇಳ್ತಾ ಇದ್ದಾರೆ. ಈಗ ನಾಯಿಗಳು ಹಿಡಿಲಿಲ್ಲ ಅಂತಂದ್ರೆ ಮತ್ತೆ ಮನುಷ್ಯರು ಈಗ ಈ ಮನುಷ್ಯರೇ ಹೋಗ್ತಾ ಇದ್ದಾರೆ, ಹುಡುಗರೇ ಹೋಗ್ತಾ ಇದ್ದಾರೆ. ಈಗ ನಾಯಿಗೆ ಬೆಲೆ ಇದೆ, ಮನುಷ್ಯರಿಗೆ ಬೆಲೆ ಇಲ್ವಾ ಸರ್ ಇವಾಗ? ಈಗ ನಾವು ಹೆಂಗ್ ಮಾಡ್ಬೇಕು, ಜೀವನ ಮಾಡಬೇಕು? ಬರೀ 5,000 ರೂಪಾಯಿ ಕೊಡ್ತೀವಿ, ಇವತ್ತು ಏನು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಿದ್ದಾರೆ. ನಾವು ಹೆಂಗ್ 5,000 ರೂಪಾಯಿಗೆ ವಾಸಿ ಆಗ್ಬಿಡುತ್ತಾ? ವರ್ಷದ ಮೇಲೆ 4 ತಿಂಗಳು ಮಕ್ಕಳು, ನಾವು ಹೆಂಗೆ ನಾವು ಕಾಪಾಡ್ಕೋಬೇಕು ಮಕ್ಕಳಿಗೆ? ನಾವು ಕೂಲಿಗೆ ಹೋಗ್ಬೇಕು, ನಾವು ಹೊಟ್ಟೆ ತುಂಬಬೇಕು.